ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲು 3 ವಚನಗಳನ್ನು ನಾವು ಓದಿಕೊಳ್ಳೋಣ. 12ನೇ ಅಧ್ಯಾಯ ಮೊದಲು 3 ವಚನಗಳು, 1ರಿಂದ 3 ವಚನಗಳನ್ನು ನಾನೇ ಓದ್ತಾ ಇದ್ದೇನೆ. ನೀವು ಕೇಳಿಸಿಕೊಳ್ಳಬೇಕಾಗಿ, ನಿಮ್ಮ ಬೈಬಲ್ಗಳನ್ನು ನೋಡಬೇಕಾಗಿ ಕೇಳ್ಕೊಳ್ತೇವೆ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡಲಿ. ಆತನೇ ಮಹಿಮೆ ಹೊಂದಲಿ. ಪ್ರಿಯರೇ, ನಾವು ಕಳೆದ 2-3 ವಾರಗಳಿಂದ ಅಬ್ರಹಾಮನಿಗೆ ದೇವರು ಪ್ರತ್ಯಕ್ಷವಾದಾಗ ಆ ನಡೆದಂತ ಘಟನೆಗಳಲ್ಲಿ ಆತ್ಮಿಕವಾದಂತ ಸಂಗತಿಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅಬ್ರಹಾಮನು ಅಂದ್ರೆ ನಮ್ಮೆಲ್ಲರಿಗೆ ಪರಿಚಯವಾಗಿರುವಂತ ಒಬ್ಬ ವ್ಯಕ್ತಿ. ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಬ್ರಹಾಮನ ಕುರಿತಾಗಿ ಅನೇಕ ಸಂದೇಶಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆದರೆ ಈ ಅಂತ್ಯ ದಿನಗಳಲ್ಲಿ ನನಗೆ ಕೊಟ್ಟ ಆಲೋಚನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕಂತೇಳಿ ಆಲೋಚನೆ ಉಳ್ಳವನಾಗಿ ನಿಮ್ಮ ಮಧ್ಯೆಗೆ ಬಂದಿದ್ದೇನೆ. ನಾವು ನಮ್ಮ ಸ್ಥಳೀಯ ಸಭೆಯಲ್ಲಿ ಕೂಡ ಈ ವಿಷಯಗಳನ್ನು ನಾನು ದೇವರ ವಾಕ್ಯದ ಸಂದೇಶವನ್ನು ತಿಳಿಸಿದ್ದೇನೆ. ಆದರೆ ಪ್ರತಿದಿನವೂ ಕೂಡ ದೇವರ ವಾಕ್ಯವನ್ನು ನಮಗೆ ಹೊಸದಾಗಿಯೂ ಹೊಸ ಹೊಸ ಆಲೋಚನೆಗಳನ್ನು ಕೊಡುವಂಥದ್ದು ಆಗಿದೆ. ಅದಕ್ಕಾಗಿ ಈ ಗ್ರಂಥವು ಹಳೆ ಗ್ರಂಥ, ಸುಮಾರು 2000 ವರ್ಷಗಳಿಂದ ಬರೆಯಲ್ಪಟ್ಟಂತ ಗ್ರಂಥವಾಗಿದ್ರೂ ಕೂಡ ನಾವು ಪ್ರತಿದಿನ ಈ ವಾಕ್ಯಗಳನ್ನು ಓದುವಾಗ ಅದು ಹೊಸ ಹೊಸ ಆಲೋಚನೆಗಳನ್ನು, ಹೊಸ ಹೊಸ ಸಂಗತಿಗಳನ್ನು ಭಕ್ತರ ಜೀವನದಿಂದಲೂ, ಭಕ್ತರ ಅವರು ನಡೆದಂತ ಘಟನೆಗಳಿಂದಲೂ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡ್ತಾನೆ. ಅದಕ್ಕಾಗಿ ನಾನು ಅಬ್ರಹಾಮನ ಜೀವನದಲ್ಲಿ ದೇವರು ಪ್ರತ್ಯಕ್ಷನಾದಾಗ ಅಬ್ರಹಾಮನ ಇಂದಿನ ಜೀವನ ಹೇಗುಂಟು, ದೇವರು ಯಾವ ರೀತಿಯಾಗಿ ಪ್ರತ್ಯಕ್ಷನಾದನು, ದೇವರು ಪ್ರತ್ಯಕ್ಷನಾದ ಮೇಲೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಬದಲಾವಣೆಯಾಗಿತ್ತು ಅನ್ನುವಂತ ಈ 3 ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಆದಿಕಾಂಡ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನು ಆರಿಸಿಕೊಂಡಿದ್ದೇನೆ. ಈಗಾಗಲೇ ನಾವು ಮೊದಲನೇ ಒಂದು ಪ್ರತ್ಯಕ್ಷತೆ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಮೊದಲನೇ ಪ್ರತ್ಯಕ್ಷತೆ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಅದು ಮೆಸೊಪೊತಾಮಿಯಾದಲ್ಲಿದ್ದಾಗ, ಊರು ಎಂಬ ಪಟ್ಟಣದಲ್ಲಿದ್ದಾಗ ದೇವರು ಅಬ್ರಹಾಮನಿಗೆ ದರ್ಶನ ಕೊಡ್ತಾನೆ. ಅದು 11ನೇ ಅಧ್ಯಾಯದಲ್ಲಿಯೂ ಮತ್ತು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದಲ್ಲಿ ಸ್ಟೆಫನು ಪವಿತ್ರಾತ್ಮನ ಮೂಲಕವಾಗಿ ತಿಳಿಸಿರುವಂತದ್ದು ನಾವು ಕೇಳಿಸಿಕೊಂಡಿದ್ದೇವೆ. ಅದು ಮೊದಲನೇ ದರ್ಶನ. ಆದರೆ ಆ ದರ್ಶನಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟಂತ ನಾವು ನೋಡಿದ್ದೇವೆ. ದೇವರು ಮೆಸೊಪೊತಾಮಿಯಾದಲ್ಲಿ ದರ್ಶನ ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು ಅಂತೇಳಿ. ಆತನು ದೇವರಿಗೆ ದೂರಸ್ಥನಾಗಿದ್ದನು, ಒಬ್ಬ ವಿಗ್ರಹಾರಾಧಕನಾಗಿದ್ದನು ಮತ್ತು ಪಾಪದಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದನು. ಇಂಥ ಅಬ್ರಹಾಮನನ್ನು ದೇವರು ದರ್ಶಿಸುತ್ತಾನೆ. ಆ ದರ್ಶನದಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡನು ಅಂತ ನಾವು ನೋಡಿದ್ದೇವೆ. ಪ್ರಭಾವ ಸ್ವರೂಪನಾದಂತ ದೇವರಾಗಿ ಆತನ ಕಾಣಿಸಿಕೊಂಡ. ಯಾಕೆ ಪ್ರಭಾವ ಸ್ವರೂಪನಾಗಿ ಕಾಣಿಸಿಕೊಂಡನು ಅಂತ ನಾವು ನೋಡುವಾಗ, ಪಾಪ ಮಾಡಿರುವಂತ ಜನರು ದೇವರ ಮಹಿಮೆಗೆ ದೂರವಾಗಿ ಹೋದರು. ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ನಮ್ಮ ಆದಿ ದಂಪತಿಗಳಾಗಿರುವಂತ ಆದಾಮು ಅವರು ಕೂಡ ಅವರು ಪಾಪ ಮಾಡಿ ದೇವರಿಂದ ದೂರಸ್ಥರಾಗಿ ದೇವರ ಮಹಿಮೆಯನ್ನು, ಆ ಆರಂಭದ ಮಹಿಮೆಯನ್ನು ಅವರು ಕಳೆದುಕೊಂಡು ತಾವು ಬೆತ್ತಲೆ ಆಗಿದ್ದೇವಂತೇಳಿ ಸ್ವಂತ ಪ್ರಯತ್ನಗಳನ್ನು ಮಾಡಿ ಅವರು ದೇವರಿಗೆ ದೂರಸ್ಥರಾಗಿರುವಂತ ನಾವು ಕೇಳಿಸಿಕೊಂಡಿದ್ದೇವೆ. ಅದಕ್ಕಾಗಿ ಪಾಪದಿಂದ ದೂರವಾಗಿರುವಂತ ದೇವರ ಪ್ರಭಾವವನ್ನು, ದೇವರ ಮಹಿಮೆಯನ್ನು ಮತ್ತೆ ಮನುಷ್ಯರಿಗೆ ಕೊಡುವುದಕ್ಕಾಗಿ ದೇವರು ಪ್ರಪಂಚ ಜನರಲ್ಲಿ ಒಬ್ಬ ವ್ಯಕ್ತಿಯನ್ನ ಆರಿಸಿಕೊಂಡು
ಇಡೀ ಪ್ರಪಂಚದ ಜನರಲ್ಲಿ ಎಲ್ಲರೂ ಕೆಟ್ಟು ಹೋದಾಗ, ಅಬ್ರಹಾಮನು ಕೂಡ ವಿಗ್ರಹಾರಾಧಕನೇ, ಆದ್ರೂ ಕೂಡ ಅದರಲ್ಲಿ ಅಬ್ರಹಾಮನ ಆರಿಸಿಕೊಂಡು ಅಬ್ರಹಾಮನ ಮೂಲಕವಾಗಿ ಇಸ್ರಾಯೇಲ್ ಜನಾಂಗವು, ಆ ಇಸ್ರಾಯೇಲ್ ಮೂಲಕವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಪಾಪಕ್ಕೆ ಪರಿಹಾರವನ್ನು ಮಾಡಿ ಆ ಕಳೆದುಕೊಂಡಂತ ಮಹಿಮೆ ಮತ್ತೆ ನಮ್ಮ ಹೃದಯಗಳಲ್ಲಿ ಒಲಿಯುವ ಹಾಗೆ ಆತನು ಮಾಡಿದ್ದಾನೆ ಅಂತೇಳಿ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಅದು ಮೊದಲನೆಯ ಒಂದು ಪ್ರತ್ಯಕ್ಷತೆ. ಪ್ರತ್ಯಕ್ಷತೆಗೆ ಮುಂಚೆ ಅಬ್ರಹಾಮನ ಜೀವನ, ಪ್ರತ್ಯಕ್ಷತೆಯಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡರು ಅಂತೇಳಿ. ಆದ್ರೆ ಇವತ್ತು ಇಲ್ಲಿ ನಾವು ಓದಿರುವಂತ ಈ 3 ವಚನಗಳು ಇದು 2ನೇ ಪ್ರತ್ಯಕ್ಷತೆ. ಮೊದಲನೇ ಪ್ರತ್ಯಕ್ಷ ಅಲ್ಲ, ಇಲ್ಲಿ 2ನೇ ಸಾರಿ ದೇವರು ಪ್ರತ್ಯಕ್ಷನಾಗ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರತ್ಯಕ್ಷತೆಯಲ್ಲಿ ಪ್ರಮುಖವಾದಂತ ಒಂದು ವಿಷಯ ಏನಂತಂದ್ರೆ, ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡಿದ್ದಾನಂದ್ರೆ, ಪ್ರತಿಯೊಂದು ದರ್ಶನದಲ್ಲಿ ದೇವರ ಸ್ವಭಾವವನ್ನು ಗಮನಿಸ್ತೇವೆ. ಮೊದಲನೇ ದರ್ಶನದಲ್ಲಿ ಪ್ರಭಾವ ಸ್ವರೂಪರಂತ ದೇವರಂತೆ, ಈ 2ನೇ ದರ್ಶನದಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡಿದ್ದಾನಂದ್ರೆ, ವಾಗ್ದಾನ ಮಾಡುವಂತ ದೇವರು, ಇಲ್ಲ ವಾಗ್ದಾನ ಮಾಡಿರುವಂತ ದೇವರಾಗಿ ಕಾಣಿಸಿಕೊಳ್ಳುತ್ತೆ. ವಾಗ್ದಾನ ಮಾಡಿದ ಆತನು ಅಂತ ನಾವು ನೋಡ್ತೀವಿ. ಇಲ್ಲಾಂದ್ರೆ ವಾಗ್ದಾನವನ್ನು ನೆರವೇರಿಸುವಂತ ಕರ್ತನಾಗಿ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರು ಯಾವ ರೀತಿಯಾಗಿ ಕಾಣಿಸ್ಕೊಂಡಿದ್ದಾನೆ, ವಾಗ್ದಾನ ಮಾಡಿ ಅದನ್ನು ನೆರವೇರಿಸುವಂತ ದೇವರು. ಮನುಷ್ಯರಾಗಿರುತ್ತೆ ನಾವು ಅನೇಕ ಮಾತುಗಳನ್ನು ಕೊಡುತ್ತೇವೆ, ವಾಗ್ದಾನಗಳನ್ನು ಮಾಡುತ್ತೇವೆ, ಆದ್ರೆ ಎಲ್ಲವನ್ನು ಕೂಡ ನೆರವೇರಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಆದ್ರೆ ಈತನು ಮಾಡಿರುವಂತ ಪ್ರತಿಯೊಂದು ವಾಗ್ದಾನವನ್ನು ಆತನು ನೆರವೇರಿಸುವಂತ ದೇವರಂತೇಳಿ ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಇದು ದೇವರ ಬಗ್ಗೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ತನ್ನ ವಾಗ್ದಾನವನ್ನು ನೆರವೇರಿಸುವಂತ ಕರ್ತನಂತೇಳಿ ಇಲ್ಲಿ ದೇವರನ್ನು ನಾವು ನೋಡ್ತೇವೆ. ಆದ್ರೆ ಈ 3 ವಚನಗಳನ್ನು ನಾವು ಆಲೋಚನೆ ಮಾಡುವಾಗ ಮತ್ತೊಂದು ವಿಷಯ ನಮಗೆ ಅರ್ಥವಾಗ್ತದೆ. ಅದು ಏನಂತಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆಗೆ ತಕ್ಕ ವಿಧೇಯತ್ವ ಅವನಲ್ಲಿದ್ದರೆ ಅವನು ಅನೇಕ ಆಶೀರ್ವಾದಗಳನ್ನು ಅನುಭವಿಸುತ್ತಾನೆ ಅಂತೇಳಿ ಈ ವಚನದಲ್ಲಿ ನಾವು ಗಮನಿಸ್ತೇವೆ. ನಾನು ಮತ್ತೊಂದ್ಸಾರಿ ಹೇಳ್ತೇನೆ, ಒಬ್ಬ ವ್ಯಕ್ತಿಯಲ್ಲಿ ಆ ನಂಬಿಕೆಗೆ ತಕ್ಕಂತ ವಿಧೇಯತ್ವ ಅವನಲ್ಲಿದ್ದರೆ ಅವನ ಅನೇಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಅಂತೇಳಿ ಅಬ್ರಹಾಮನ ಜೀವನದಿಂದ ನಾವು ಗಮನಿಸ್ತೇವೆ. ಇವತ್ತು ಅನೇಕರಿಗೆ ನಂಬಿಕೆ ಇರ್ತದೆ, ವಿಧೇಯತ್ವ ಇರುವುದಿಲ್ಲ. ವಿಧೇಯತ್ವ ಇರ್ತದೆ, ನಂಬಿಕೆ ಇರುವುದಿಲ್ಲ. ಆದ್ರೆ ಇವೆರಡು ಯಾರಲ್ಲಿರ್ತಾವೋ ಅವನು ಅನೇಕ ಆಶೀರ್ವಾದಗಳನ್ನು ದೇವರಿಂದ ಅನುಭವಿಸಲಿಕ್ಕೆ ಸಾಧ್ಯ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಈ 3 ವಚನಗಳಲ್ಲಿ ಮತ್ತೊಂದು ವಿಷಯ ಏನಂತಂದ್ರೆ, ಅಬ್ರಹಾಮನ ಜೀವನದಿಂದ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಆತನು ಅಲ್ಲಿಂದ ಹೊರಟು ಹೋಗಿ ತಾನು ಹೇಳಿದಂತ ಆ ದೇಶಕ್ಕೆ, ದೇವರು ಹೇಳಿದ 4ನೇ ವಚನದಲ್ಲಿ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನಂತೆ. ಅದಕ್ಕಾಗಿ ನಂಬಿಕೆದಿಂದ ಹೊರಟು ಹೋಗಿ ಆಶೀರ್ವಾದಗಳನ್ನು ಪಡ್ಕೊಂಡಿರುವಂತ ಅಬ್ರಹಾಮನ ಬಗ್ಗೆ ಕೂಡ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಈ 3 ವಿಷಯಗಳು ಕೂಡ ಇದರಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಆದ್ರೆ ನಾನು ವಿಷಯಕ್ಕೆ ಬರ್ತೇನೆ. ಇಲ್ಲಿ ಈ ದರ್ಶನ ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು? 2ನೇ ಸಾರಿ ದೇವರು ಅಬ್ರಹಾಮನನ್ನು ದರ್ಶಿಸುವಾಗ, ಇಲ್ಲ ಭೇಟಿ ಮಾಡಿದಾಗ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟಂತೇಳಿ ನಾವು ಗಮನಿಸುವಾಗ ಒಂದು 3 ವಿಷಯ ನಾನು ತಿಳಿಸ್ತೇನೆ. ಮೊದಲನೇ ದರ್ಶನದಲ್ಲಿ ಕೂಡ 3 ವಿಷಯ: ದೇವರಿಗೆ ದೂರಸ್ಥನು, ವಿಗ್ರಹಾರಾಧಿಕನು, ಪಾಪದ ಸ್ವಭಾವದಲ್ಲಿ ಇದ್ದಂತ ವ್ಯಕ್ತಿ. 2ನೇ ದರ್ಶನದಲ್ಲಿ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟಂತ ನಾವು ಗಮನಿಸುವಾಗ, ಒಂದು, ಆತನು ಅವಿಧೇಯನಾಗಿ ಜೀವಿಸ್ತಾ ಇದ್ದ. ವಿಧೇಯನಾಗಲ್ಲ, ನಂಬಿಕೆಯಿಂದಲ್ಲ, ಅವಿಧೇಯತ್ವದಲ್ಲಿ ಜೀವಿಸ್ತಾ ಇದ್ದನು. 2, ಅವನು ದುಃಖದಲ್ಲಿದ್ದನು, ತುಂಬಾ ದುಃಖದಲ್ಲಿದ್ದನು. 3, ಎಲ್ಲಿಗೆ ಹೋಗಬೇಕು, ಯಾವ ಕಡೆ ಹೋಗಬೇಕಂತ ಗೊತ್ತಿಲ್ಲದೆ ಅವನು ಅಲ್ಲಿರುವಂತ ನಾವು ನೋಡ್ತೇವೆ. ಅದಕ್ಕಾಗಿ ಯಾಕೆ ಅವಿಧೇಯತೆ ಅಂತ ನಾವು ನೋಡುವಾಗ, ಮೊದಲನೇ ದರ್ಶನದಲ್ಲಿ ದೇವರು ಹೇಳ್ತಾನೆ, ನಾನು ತೋರಿಸುವ ದೇಶಕ್ಕೆ ಹೋಗುವಂತೆ. ಆದರೆ ಅದನ್ನು ತನ್ನ ತಂದೆಯಾದ ತೆರಹನಿಗೆ ತಿಳಿಸಿದಾಗ, ತೆರಹನು ಮತ್ತು ಅಲ್ಲಿದ್ದಂತ ಲೋಟನು ಮತ್ತು ಸೊಸೇರು ಒಟ್ಟಿಗೆ ಬಂದು ಅವರು ಕನಾನ ದೇಶಕ್ಕೆ ಹೋಗಬೇಕಂತೇಳಿ ಅವರು ಪ್ರಯಾಣ ಮಾಡ್ತಾರೆ. ಆದರೆ ಅವರು ಕನಾನ ದೇಶಕ್ಕೆ ಹೋಗುವುದಿಲ್ಲ, ಮೆಸೊಪೊತಾಮಿಯಾದಲ್ಲಿ ಮತ್ತೊಂದು ಪ್ರಾಂತವಾಗಿರುವಂತ ಹಾರಾನಿಗೆ ಬರ್ತಾರೆ. ನಾನು ಕೆಲವು ಸಾರಿ ಹೇಳಿದ್ದೆ,
ಹಾರಾನಿಗೆ ಬರುವಾಗ ಇಲ್ಲಿ ಚೆನ್ನಾಗಿದೆ, ಇಲ್ಲಿಂದ ಇನ್ನು ಮುಂದೆ ಹೋಗೋದು ಬೇಕಾಗಿಲ್ಲ, ಇಲ್ಲೇ ನಾವು ವ್ಯಾಪಾರ ಮಾಡ್ಕೊಳ್ಳೋಣ, ಇಲ್ಲೇ ಜೀವನ ಮಾಡೋಣ ಅಂತೇಳಿ ಸುಮಾರು 5ರಿಂದ 6 ವರ್ಷಗಳು ಹಾರಾನ್ ಎಂಬ ಪಟ್ಟಣದಲ್ಲಿ ಅವರು ವಾಸವಾಗಿರ್ತಾರೆ. ಯಾಕೆ ಅವನ ಅವಿಧೇಯ ಅವನು ಹೊರಟು ಬಂದಿದ್ದು ದೇವರ ಒಂದು ಕರುವಿಕೆ ಮೇರೆಗೆ, ಅದು ಆ ತಂದೆಗೆ ತಿಳಿಸಿದ ತಂದೆಯ ಒಂದು ನಡೆಸುವಿಕೆಯಲ್ಲಿ ಬರ್ತಾನೆ. ಆದ್ರೆ ಅವರು ಪೂರ್ತಿಯಾಗಿ ಬರುವುದು ಕನಾನ ದೇಶಕ್ಕೆ ಹೋಗುವುದಿಲ್ಲ. ಹಾರಾನಿನಲ್ಲಿ ಅವರು ವಾಸ ಮಾಡಿಕೊಂಡು ಸುಮಾರು 5-6 ವರ್ಷ ಅಂತ ಹೇಳಿ ಪಂಡಿತರು ಹೇಳ್ತಾರೆ. ಆದ್ರೆ ಅಲ್ಲಿ ಒಂದು ಒಳ್ಳೆ ವ್ಯಾಪಾರ ಮಾಡ್ತಾರೆ. ಆ ವಾಕ್ಯದಲ್ಲಿ ಗಮನಿಸುವಾಗ ಅವರು 5ನೇ ವಚನದಲ್ಲಿ ಮಧ್ಯಭಾಗದಲ್ಲಿ ನೋಡಿ, ಹಾರಾನಿನಲ್ಲಿ, ಇಲ್ಲಿ ಕಾರಾನು ಹಾರಾನು ಎರಡು ಒಂದೇ, ಭಾಷೆ ಬೇರೆ. ಹಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು ಅಲ್ಲಿ ಅವರು ವ್ಯಾಪಾರ ಮಾಡುತ್ತಾ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಇದ್ಬಿಡೋಣ ಅಂತೇಳಿ ಅವರು 5-6 ವರ್ಷಗಳು ಅಲ್ಲೇ ಕಲಿಯುತ್ತಾರೆ. ಆದರೆ ಲೋಟನು ತೀರು ಹೋದ ಮೇಲೆ, ತೆರಹನು ತೀರು ಹೋದ ಮೇಲೆ, ತಂದೆಯಾಗಿರುವಂತಹ ತೆರಹನು ತೀರು ಹೋದ ಮೇಲೆ ಅಬ್ರಹಾಮನಿಗೆ ಮತ್ತೊಂದು ಸಾರಿ ದೇವರು 2ನೇ ಸಾರಿ ದರ್ಶನ. ಅದಕ್ಕಾಗಿ ಮೊದಲನೇ ದರ್ಶನದಲ್ಲಿ ದೇವರ ಕರುವಿಕೆಯನ್ನು ಕೇಳಿಸಿಕೊಂಡಂತ ಅಬ್ರಹಾಮನು ಅದಕ್ಕೆ ವಿಧೇಯತನ್ನು ತೋರಿಸದೆ ಅವಿಧೇಯತ್ವದಿಂದ ಹಾರಾನು ಪಟ್ಟಣದಲ್ಲಿ 5-6 ವರ್ಷಗಳು ಅವನು ವಾಸ ಮಾಡ್ತಾನೆ. ಅದಕ್ಕಾಗಿ ಅವಿಧೇಯತ್ವದಲ್ಲಿದ್ದಂತ ಅಬ್ರಹಾಮನು ಅಂತೇಳಿ ನಾವು ನೋಡ್ತೇವೆ. ಎರಡನೇದು ದುಃಖದಲ್ಲಿದ್ದಾನೆ. ದುಃಖ ಯಾಕೆ? ತಂದೆ ತೀರು ಹೋದ. ಇಷ್ಟು ವರ್ಷಗಳು ನಡ್ಸ್ಕೊಂಡು ಬಂದಂತ ತಂದೆ ಈಗಿಲ್ಲ. ಇಷ್ಟು ವರ್ಷಗಳು ತಂದೆಯ ಒಂದು ನಾಯಕತ್ವದಲ್ಲಿ, ತಂದೆಯ ಒಂದು ನಡೆಸುವಿಕೆಯಲ್ಲಿ ಅಬ್ರಹಾಮನು ಅವರೆಲ್ಲರೂ ಬರ್ತಾ ಇದ್ರು. ಈಗ ಸ್ವಂತ ಊರು ಬಿಟ್ಟಿದ್ರು, ಹುಟ್ಟಿದಂತ ಊರು ಕಳೆದಿರೋ ಊರು ಎಂಬ ಪ್ರಾಂತವನ್ನು ಬಿಟ್ಟರು. ಈಗ ಹಾರಾನಿಗೆ ಬಂದರು. ಅಲ್ಲಿ 5-6 ವರ್ಷ ಇದ್ದಾಗ ಆ ತಂದೆ ಕೂಡ ಸತ್ತು ಹೋಗ್ತಾನೆ, ತೆರಹನು. ಈಗ ತಂದೆ ಇಲ್ಲದಿರುವಂತ ಒಂದು ದುಃಖ, ತಂದೆ ಸತ್ತು ಹೋಗಿದ್ದ ಒಂದು ದುಃಖದಲ್ಲಿ ಅಬ್ರಹಾಮನು ಇದ್ದಾನೆ. ಆಮೇಲೆ 3ನೇ ವಿಷಯ, ಈಗ ನಡೆಸುವಂತ ನಾಯಕನೇ ಸತ್ತು ಹೋದ. ಇಷ್ಟು ದಿನ ತೆರಹನು ನಡೆಸ್ಕೊಂಡು ಬರ್ತಾ ಇದ್ದನು. ಈಗ ನಡೆಸುವಂತ ಆ ತಂದೆ ತೀರು ಹೋದ ಮೇಲೆ ಈಗ ಎಲ್ಲಿ ಹೋಗಬೇಕು? ಈಗ ಮಧ್ಯದಲ್ಲಿದ್ದಾರ ಅವ್ರು. ಈಗ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲದೆ ಒಂದು ಅಯೋಮಯ ಪರಿಸ್ಥಿತಿನಲ್ಲಿ ಅಬ್ರಹಾಮನಿದ್ದಾಗ ಪ್ರೀತಿಯುಳ್ಳಂತ ದೇವರು, ಕರುಣಾಮಯನಾದ ದೇವರು ಮತ್ತೆ 2ನೇ ಸಾರಿ ಅಬ್ರಹಾಮನಿಗೆ ಆತನ ದರ್ಶನ. ಅರ್ಥ ಆಯ್ತಲ್ಲ? ಮೊದಲನೇ ದರ್ಶನದಲ್ಲಿ 3 ವಿಷಯಗಳು ನೋಡಿದ್ದೇವೆ. ದೇವರಿಗೆ ದೂರಸ್ಥನು, ವಿಗ್ರಹಾರಾಧಿಕನು, ಪಾಪದ ಸ್ವಭಾವದಲ್ಲಿರುವಂತವನು. 2ನೇ ದರ್ಶನಕ್ಕಿಂತ ಮುಂಚೆ ಅಬ್ರಹಾಂ ಜೀವನ ಅವನು ಅವಿಧೇಯನು, ಮಾತೆಗೆ ಅವಿಧೇಯತೆಯನ್ನು ತೋರಿಸಿ ಹಾರಾನ್ನಲ್ಲಿದ್ದಂತವನು. 2ನೇದು, ತಂದೆ ತೀರು ಹೋದ ಮೇಲೆ ತುಂಬಾ ದುಃಖದಲ್ಲಿರ್ತಾನೆ, ನಡೆಸುವಂತವ್ರು ಇಲ್ಲ ಅಂತೇಳಿ. 3ನೇದು, ಈಗ ಎಲ್ಲಿಗೋ ಹೋಗ್ಬೇಕು, ಊರಿಗೆ ಹೋಗ್ಬೇಕಾ, ಈಗ ದೇವರು ಹೇಳಿರುವಂತ ಕನಾನ ದೇಶಕ್ಕೆ ಹೋಗ್ಬೇಕಾ? ಈ ಮಧ್ಯದಲ್ಲಿ, ಈ 2 ಮಧ್ಯದಲ್ಲಿ ಇರ್ತಾನಪ್ಪ. ಅದಕ್ಕಾಗಿ ಒಂದು ಅಯೋಮಯ ಪರಿಸ್ಥಿತಿನಲ್ಲಿ ಇದ್ದಂತ ಅಬ್ರಹಾಮನನ್ನು ದೇವರು ಮತ್ತೆ ದರ್ಶಿಸಿ, ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗ್ಬೇಕಂತೇಳಿ ಆತನು ವಾಗ್ದಾನ ಮಾಡಿರುವಂತದ್ದು, ದೇವರ ಕರುವಿಕೆಯನ್ನು ಕೊಟ್ಟಿರುವಂತದ್ದು ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇನೆ. ಅದಕ್ಕಾಗಿ ಪ್ರಿಯರೇ, ಈಗ ಇಂಥ ದುಃಖದಲ್ಲಿದ್ದಾಗ ಅಬ್ರಹಾಮ್ ಏನ್ ಮಾಡ್ತಾನಂದ್ರೆ ದೇವರ ಮಾತನ್ನು ಕೇಳಿಸಿಕೊಳ್ತಾನೆ, ನಂಬಿಕೆಯಿಂದ ಅವನು ಹೊರಟು ಹೋಗ್ತಾನಂತ ಹೇಳಿ ವಾಕ್ಯದಲ್ಲಿ ನಾ ಗಮನಿಸ್ತೇವೆ. ಎಬ್ರಿ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುವಾಗ ಆತನು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲದೆ ಹೋಗ್ತಾನೆ. ಇವತ್ತು ನಾವಾದರೂ ಒಂದು ಪ್ರಾಂತಕ್ಕೆ, ಒಂದು ಗ್ರಾಮಕ್ಕೆ, ಒಂದು ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಮೊದಲು ಎಲ್ಲವನ್ನು ವಿಚಾರಣೆ ಮಾಡಿ, ಬಸ್ ಇದೆಯಾ, ಟ್ರೈನ್ ಇದೆಯಾ, ಅನುಕೂಲತೆಗಳು ಚೆನ್ನಾಗಿದಾವ ಅಲ್ಲ. ಈಗ ನಮ್ಮ ಪರಿಸ್ಥಿತಿ. ಆದ್ರೆ ಆಗಿನ ಕಾಲದಲ್ಲಿ ಅಬ್ರಹಾಮನು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲದೆ, ಆ ಸ್ಥಳವು ಗೊತ್ತಿಲ್ಲ, ದೇವರು ಹೋಗಂತ ಹೇಳಿದ್ದ, ಆದ್ರೆ ನಂಬಿಕೆಯಿಂದ ಅವನು ಹೊರಟು ಹೋಗುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಆಮೇಲೆ ಇನ್ನೊಂದು, ಈಗ ಹಾರಾನಿನಲ್ಲಿ ನೋಡುವಾಗ ಅಲ್ಲಿ ಏನ ಮಾಡ್ತಿದ್ರು, ತಂದೆ ಇಲ್ಲ, ಆದ್ರೆ ಒಳ್ಳೆ ಸಂಪತ್ತಿತ್ತು, ಒಳ್ಳೆ ವ್ಯಾಪಾರ ಮಾಡ್ತಿದ್ರು. ಅದು ದೇವರು ಹೇಳಿದ್ದೇನು, ಈಗ ಈ ಕಣ್ಣಿಗೆ ಕಾಣುವಂತವುಗಳನ್ನು ಬಿಟ್ಟು ಅದ್ರ ನಂಬಿಕೆಯಿಂದ ಹೊರಟು ಹೋಗ್ತಾನೆ. ನಂಬಿಕೆ ಅಂದ್ರೆ ಏನು? ಕಣ್ಣಿಗೆ ಕಾಣದಿರುವವುಗಳು ಇದಾವೆ ಅಂತ ನಂಬಿ ಹೋಗುವಂಥದ್ದು ನಂಬಿಕೆ. ಇಬ್ರಿ ಪತ್ರಿಕೆ 11:1 ಓದ್ತೇವೆ, ಅದಕ್ಕೆ ಒಂದು ಅರ್ಥ. ಆದ್ರೆ ಅಬ್ರಹಾಮನಿಗೆ ಇಲ್ಲಿ ಕಣ್ಣಿಗೆ ತುಂಬಾ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಒಂದ್ ತಂದೆ ಒಬ್ಬನಿಲ್ಲ, ಆದ್ರೆ ಒಳ್ಳೆ ವ್ಯಾಪಾರ ಮಾಡಿ ಅಲ್ಲಿ ಒಳ್ಳೆ ಸಂಪತ್ತು, ಆಸ್ತಿಯನ್ನು ಸಂಪಾದಿಸ್ಕೊಂಡಿದ್ದ. ಆದ್ರೆ ಈಗ ದೇವರು ಬಂದು, ನೀನು ಇವೆಲ್ಲವನ್ನು ಬಿಟ್ಟು, ಈ ಪ್ರಾಂತವನ್ನು ಬಿಟ್ಟು ನೀನು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗಂದ್ರೆ
ಆತನು ನಂಬಿಕೆಯಿಂದ ಹೊರಟು ಹೋಗ್ತಾನೆ. ಅದಕ್ಕಾಗಿ ಪ್ರಿಯರೇ, ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಂಬಿಕೆ ಅನ್ನುವಂಥದ್ದು ಕಣ್ಣಿಗೆ ಕಾಣುವಾಗ ನಂಬುವಂಥದ್ದು ನಂಬಿಕೆ ಅಲ್ಲ. ಎಲ್ಲವೂ ಚೆನ್ನಾಗಿದ್ದಾಗ ನಂಬುವಂಥದ್ದು ನಂಬಿಕೆ ಅಲ್ಲ. ನಂಬಿಕೆ ಅನ್ನುವಂಥದ್ದು ನಾವು ಕ್ಲಿಷ್ಟವಾದಂತ ಪರಿಸ್ಥಿತಿಗಳಲ್ಲಿ, ನಮ್ಮ ಕಣ್ಣಿಗೆ ಕಾಣದಿರುವಂತ ವಿಷಯಗಳನ್ನು, ಇಲ್ಲಂದ್ರೆ ನಮ್ಮ ಶಕ್ತಿಗೆ ಮೀರಿರುವಂತ ಸನ್ನಿವೇಶಗಳು ನಮಗೆ ಎದುರಾದಾಗ ಅವುಗಳನ್ನು ಜಯಿಸಿ ಮುಂದೆ ಹೋಗುವಂಥದ್ದು ನಿಜವಾದಂತ ನಂಬಿಕೆ. ಎಲ್ಲವೂ ಚೆನ್ನಾಗಿದ್ದಾಗ ನಂಬುವಂಥದ್ದು, ನಮ್ಮ ಕಣ್ಣಿಗೆ ಎಲ್ಲವೂ ಕೂಡ ಸುಖಕರವಾಗಿ ಅನುಕೂಲಕರವಾಗಿ ಇದ್ದಾಗ ನಂಬುವಂಥದ್ದು ನಂಬಿಕೆ ಅಲ್ಲ. ಕಣ್ಣಿಗೆ ಕಾಣದಿರುವಂತವುಗಳು ಅವು ಇದಾವೆ ಅಂತ ಹೇಳಿ ನಂಬುವಂಥದ್ದೇ ನಿಜವಾದಂತ ನಂಬಿಕೆ. ಇಲ್ಲಿ ಅಬ್ರಹಾಮನು ಆ ದೇವರು ಬಂದು ಹೇಳಿದಾಗ ಆತನು ನಂಬಿಕೆದಿಂದ ಆತನು ಹೊರಟು ಹೋಗಿ, ಎಲ್ಲಿಗೂ ಹೋಗ್ಬೇಕೋ ಗೊತ್ತಿಲ್ಲ, ಆ ದೇಶ ಹೇಗಿರ್ತದೋ ಗೊತ್ತಿಲ್ಲ, ಆ ಜನರು ಹೇಗಿರ್ತಾರೋ ಗೊತ್ತಿಲ್ಲ, ಆದ್ರೂ ಕೂಡ ಆತನು ನಂಬಿಕೆದಿಂದ, ಅದೇ ನಂಬಿಕೆ. ಅಂತ ನಂಬಿಕೆ ಇವತ್ತಿನ ವಿಶ್ವಾಸಿಗಳಲ್ಲಿ ಕಾಣುವುದು ಬಹಳಷ್ಟು ಕಡಿಮೆ. ಇವತ್ತು ನಮಗೆ ಎಲ್ಲವೂ ಕಣ್ಣಿಗೆ ಕಾಣಬೇಕು ಅಲ್ಲ, ಇವತ್ತು ನಮಗೆ ಎಲ್ಲವೂ ಕಣ್ಣಿಗೆ ಕಾಣಬೇಕು. ಇವತ್ತು ಕಣ್ಣಿಗೆ ಕಾಣದಿದ್ರು ಕೂಡ ನಂಬದಿರುವಂತವ್ರು ಎಷ್ಟೋ ಜನರಿದ್ದಾರೆ, ಅದು ಬೇರೆ ವಿಷಯ. ಆದ್ರೆ ಕಣ್ಣಿಗೆ ಕಾಣದಿರುವಂತದನ್ನು, ಅದೃಶ್ಯವಾದಂತ ವಿಷಯಗಳನ್ನು ಇದಾವೆ ಅಂತ ಹೇಳಿ ನಂಬುವಂಥದ್ದು ನಿಜವಾದಂತ ನಂಬಿಕೆ. ಅದು ಅಬ್ರಹಾಮನ ಜೀವನದಲ್ಲಿ ನಾವು ನೋಡುತ್ತೇವೆ. ಅದಕ್ಕಾಗಿ ಕ್ಲಿಷ್ಟವಾದಂತ ಪರಿಸ್ಥಿತಿಗಳಲ್ಲಿ, ದುಃಖಕರವಾದಂತ ಸನ್ನಿವೇಶಗಳಲ್ಲಿ ಇದ್ದಂತ ಪರಿಸ್ಥಿತಿಯನ್ನು ಬಿಟ್ಟು ಮುಂದೆ ಹೋಗುವಂಥದ್ದು, ಇಲ್ಲ ನಂಬುವಂಥದ್ದು ನಿಜವಾದಂತ ನಂಬಿಕೆ ಅಂತ ಹೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೀವಿ. ಇನ್ನೊಂದು, ಎಲ್ಲವೂ ಮುಗಿದು ಹೋದ ಮೇಲೆ, ಈ ಅಬ್ರಹಾಮನ ಜೀವನ ನೋಡುವಾಗ ಹುಟ್ಟಿರುವಂತ ಊರು, ಆ ಪ್ರಾಂತ, ಅದನ್ನು ಬಿಟ್ಟಿದ್ದಾರೆ. ಇಲ್ಲಿ ಬಂದಾಗ ತಂದೆನೂ ತೀರು ಹೋಗಿದ್ದಾನೆ. ಎಲ್ಲವೂ ಇಲ್ಲದೆ ಹೋದಾಗ ಇನ್ನು ಅಸಾಧ್ಯ, ಇದು ಮುಂದೆ ಹೋಗ್ಲಿಕ್ಕೂ ಹಿಂದೆ ಹೋಗ್ಲಿಕ್ಕೆ ಕಷ್ಟ ಅನ್ನುವಂತ ಪರಿಸ್ಥಿತಿಗಳಲ್ಲಿ ದೇವರ ಮೇಲೆ ಆತುಕೊಂಡು ಜೀವಿಸುವಂತದೇ ನಿಜವಾದಂತ ನಂಬಿಕೆ ಅಂತೇಳಿ ನಾವು ನೋಡ್ತೀವಿ. ಇದು ಕೂಡ ಅಬ್ರಹಾಮನ ಜೀವನದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಸರಿ, ನಾನು ವಿಷಯಕ್ಕೆ ಬರ್ತೇನೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲು 3 ವಚನಗಳಲ್ಲಿ, 5 ವಚನಗಳಲ್ಲಿ ನಾವು ಗಮನಿಸುವಂತ ಮಾತೇನಂತಂದ್ರೆ, ಅವಿಧೇಯತೆಯಲ್ಲಿದ್ದಂತ ಅಬ್ರಹಾಮನನ್ನು ವಿಧೇಯತ್ವದಲ್ಲಿ ನಡೆಸುವುದಕ್ಕಾಗಿ ಆತನು ಪ್ರತ್ಯಕ್ಷನಾಗ್ತಾನೆ. ಯಾಕೆ ಆತನು ಪ್ರತ್ಯಕ್ಷನಾದನು? ಈಗಾಗಲೇ ಅವಿಧೇಯತ್ವದಲ್ಲಿದ್ದ, ದೇವರ ಕರವಿಗೆ ಕಿವಿಗೊಡದೆ ಹಾರಾನ್ನಲ್ಲಿದ್ದು ಸಂಪಾದನೆ ಮಾಡ್ತಿದ್ದ. ಅಂತ ಅವಿಧೇಯತ್ವದಲ್ಲಿದ್ದಂತ ಅಬ್ರಹಾಮನನ್ನು ದೇವರು ವಿಧೇಯತ್ವದೊಳಗೆ ನಡೆಸಲಿಕ್ಕೆ ಆತನು ಪ್ರತ್ಯಕ್ಷನಾದನಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾ ಗಮನಿಸುವಾಗ 1ನೇ ವಚನದಲ್ಲಿ ಆತನು ಹೇಳ್ತಾನೆ, ಏನಂತಾನೆ, ನೀನು ಸ್ವದೇಶವನ್ನು, ಅಂದ್ರೆ ಇನ್ನು ಮೆಸ್ಪೊತೋಮಿಯಾದಲ್ಲಿ ಒಂದು ಪ್ರಾಂತದಲ್ಲಿದ್ದಾರೆ ಅವರು. ಆ ಮೆಸ್ಪೊತೋಮಿಯಾ ದೇಶವನ್ನು ಬಿಟ್ಟಿಲ್ಲ. ಆ ಮೆಸ್ಪೊತೋಮಿಯಾದಲ್ಲಿ ಒಂದು ಪ್ರಾಂತದಲ್ಲಿ, ಹಾರಾನ್ ಎಂಬ ಪ್ರಾಂತದಲ್ಲಿದೆ. ಅದಕ್ಕಾಗಿ ನೀನು ಸ್ವದೇಶವನ್ನು, ಬಂಧು ಬಲಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗುವಂತೆ. ಅಂದ್ರೆ ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸುವಂತ ವಿಷಯಗಳು. ಸ್ವದೇಶವು ಕಣ್ಣಿಗೆ ಕಾಣ್ತಾ ಇದೆ, ಬಂಧು ಬಲಗದವರು ಕಣ್ಣಿಗೆ ಕಾಣುವಂತವ್ರು, ಮತ್ತು ಮನೆಯನ್ನು ಬಿಟ್ಟು, ಅಂದ್ರೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಇದ್ದ ವಿಷಯಗಳನ್ನು, ಕಣ್ಣಿಗೆ ಕಾಣುವಂತ ವಿಷಯಗಳನ್ನು ನೀನು ಬಿಟ್ಟು ಕಾಣದೇ ಇರುವಂತ ವಿಷಯಗಳಿಗೆ ನೀನು ಹೋಗು ಅಂತ ಹೇಳ್ತಾ ಇದ್ದಾನೆ ದೇವರು. ಅರ್ಥ ಆಯ್ತಾ? ನಮ್ಮ ಕಣ್ಣಿಗೆ ಅಂದವಾಗಿ, ಚಂದವಾಗಿ, ಸಮೃದ್ಧಿಯಾಗಿ ಕಾಣಿಸುವಂತ ವಿಷಯಗಳನ್ನು ಬಿಟ್ಟು, ಏನು ಗೊತ್ತಿಲ್ಲ, ಅಲ್ಲಿ ಏನಿರ್ತದೋ ಗೊತ್ತಿಲ್ಲ ಅಂತ ಪ್ರಾಂತಕ್ಕೆ ನೀವು ಹೋಗ್ರಿ ಅಂದ್ರೆ ನಾವು ಹೋಗ್ತೀವ? ಹೋಗಲ್ಲ. ಯಾಕೆ? ನಮಗೆಲ್ಲ ಎಂಕ್ವೈರಿ ಮಾಡಿ ಅಲ್ಲಿ ಇದೆಯೋ ಇಲ್ಲೋ ಅಂತ ನಾವು ಎಂಕ್ವೈರಿ ಮಾಡಿ ಹೋಗ್ತೇವೆ. ಆದ್ರೆ ಅಬ್ರಹಾಮನ ಜೀವನದಲ್ಲಿ, ಅಬ್ರಹಾಮನ ನಂಬಿಕೆ ನಾವು ಇಲ್ಲಿ ಲೆಕ್ಕ ಮಾಡುವಾಗ, ಕಣ್ಣಿಗೆ ಕಾಣುವಂತ ಸ್ವದೇಶವನ್ನು, ಕಣ್ಣಿಗೆ ಕಾಣುವಂತ ಬಂಧು ಬಲಗವನ್ನು, ಕಣ್ಣಿಗೆ ಕಾಣುವಂತ ತಂದೆ ಮನೆಯನ್ನು ಬಿಟ್ಟು ಕಾಣದಿರುವಂತ ದೇಶ, ಅದು ಎಲ್ಲಿದೆಯೋ, ಯಾವ ರೀತಿಯಾಗಿದೆಯೋ ಗೊತ್ತಿಲ್ಲ, ಅಂತ ದೇಶಕ್ಕೆ ಹೊರಟು ಹೋಗಂತ ಹೇಳಿದಾಗ ಅದು ಕಷ್ಟವಾದಂತ ಪರಿಸ್ಥಿತಿ. ಅದು ಯಾರಿಗಾದ್ರೂ ಸಾಧ್ಯ ಅಂತ ನಾವು ನೋಡುವಾಗ ಈಗಿನ ದಿನಗಳಲ್ಲಿ ಮಾತ್ರ ಆ ರೀತಿಯಾಗಿ ತ್ಯಾಗ ಮಾಡುವಂತವ್ರು, ಸಮರ್ಪಣೆ ಉಳ್ಳಂತವ್ರು ಬಹಳಷ್ಟು ಕಡಿಮೆ. ನಾವು ಇವತ್ತು ಎಲ್ಲರೂ ಕೂಡ ಏನ್ ಮಾಡ್ತೀವಿ, ಈಗ ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀವಿ, ಆ ಊರ ಬಗ್ಗೆ ತಿಳ್ಕೊಳ್ತೇವೆ, ಆ ಜನರ ಬಗ್ಗೆ ತಿಳ್ಕೊಳ್ತೇವೆ ಅಲ್ವಾ, ತಿಳ್ಕೊಂಡ ಹೋಗ್ತೇವೆ. ಆದ್ರೆ ಅಬ್ರಹಾಮನ ಜೀವನ ಆಗಿರ್ಲಿಲ್ಲ ಪ್ರಿಯ. ಆತನು ದೇವರ ಮಾತಿಗೆ ವಿಧೇಯತ್ವವನ್ನು ತೋರಿಸುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾ ಗಮನ. ಇದು ಮನುಷ್ಯರಾಗಿರುವಂತ ನಮಗಾದ್ರೂ ಕಷ್ಟ, ಮನುಷ್ಯರಾಗಿರುವಂತ ನಮಗೆ ಅದು ಕಷ್ಟ, ಈಗಿನ ಕಾಲದಲ್ಲಿ ಇನ್ನೂ ಕಷ್ಟ. ಆದ್ರೆ ಆ ರೀತಿಯಾಗಿ ಹೋಗುವಂತದ್ದೇ ನಿಜವಾದಂತ ನಂಬಿಕೆ.
ಆ ರೀತಿಯಾಗಿ ಹೋಗುವಂತದೇ ನಿಜವಾದಂತ ನಂಬಿಕೆ. ನಮಗೆ ಕಣ್ಣಿಗೆ ಕಾಣುವಂತವುಗಳನ್ನು ಇದ್ದ ವಿಷಯಗಳನ್ನು ಬಿಟ್ಟು ಕಾಣದಿರುವಂತ ವಿಷಯಗಳಿಗಾಗಿ ಹೋಗುವಂತದೇ ನಿಜವಾದಂತ ನಂಬಿಕೆ. ಕಣ್ಣಿಗೆ ಕಾಣುತ್ತಿದ್ದಾಗ ನಂಬುವಂತ ದೊಡ್ಡ ವಿಷಯ ಅಲ್ಲ ಬೇರೆ, ಅದ್ರ ನಂಬಿಕೆನೇ ಅಲ್ಲ. ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ವಾಚ್ ಇದೆ, ಇದನ್ನ ನೋಡುವಾಗ ಆ ವಾಚ್ ಅಂತ ನಂಬುವುದ್ರಲ್ಲಿ ಏನು ವಿಶೇಷವೇನಿಲ್ಲ. ಆದ್ರೆ ಕಣ್ಣಿಗೆ ಕಾಣದೇ ಇದ್ದಾಗ ಅದು ಇದೆ, ಅದು ವಾಸ್ತವಿಕವಾಗಿ ಇದೆ ಅಂತ ನಂಬುವಂತದೇ ನಿಜವಾದಂತ ನಂಬಿಕೆ ಆಗಿದೆ. ಅದನ್ನು ನಾವು ಅಬ್ರಹಾಮನ ಜೀವನದಲ್ಲಿ ನಾವು ಗಮನಿಸ್ತೇವೆ. ಈ ರೀತಿಯಾಗಿ ಕಣ್ಣಿಗೆ ಕಾಣುವಂತವನ್ನು ಬಿಟ್ಟು ಕಾಣದಿರುವಂತ ವಿಷಯಗಳಿಗೆ ಹೋಗಬೇಕಂದ್ರೆ ಅದು ತುಂಬಾ ಕಷ್ಟ. ಆದ್ರೆ ಅದೇ ನಿಜವಾದಂತ ನಂಬಿಕೆ. ನಂಬಿಕೆ ಯಾವಾಗ ಕಾಣಿಸಿಕೊಳ್ಳುತ್ತದೆ? ಕ್ರಿಯೆಗಳ ಮೂಲಕವಾಗಿ. ನನಗೆ ನಂಬಿಕೆ ಇದೆ, ನನಗೆ ನಂಬಿಕೆ ಇದೆ ಅಂತ ಅಲ್ಲೇ ಇದ್ರೆ ಅದು ನಂಬಿಕೆ ಅಲ್ಲ, ಅದು ಸತ್ತಂತ ನಂಬಿಕೆ. ಈಗ ಅಬ್ರಹಾಮ್ನು ಕೂಡ ಆಯ್ತು ನಾನು ಹೋಗ್ತೇನಂತೆ ಅಲ್ಲೇ ಇದ್ರೆ ಅದು ನಂಬಿಕೆ ಅಲ್ಲ. ಆದ್ರೆ ಅಬ್ರಹಾಮ್ ಏನ್ ಮಾಡ್ತಾನಂದ್ರೆ 4ನೇ ವಚನದಲ್ಲಿ ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಅದೇ ನಂಬಿಕೆ ಅಲ್ಲಿ ಕಾಣಿಸ್ತಾ ಇದೆ. ಹೊರಟು ಹೋಗುವಂತ ಅದು ಕ್ರಿಯಾಪದ. ಕ್ರಿಯೆಗಳಲ್ಲಿ ತನ್ನ ನಂಬಿಕೆಯನ್ನು ತೋರ್ಪಡಿಸಿದ್ದಾನೆ. ನಿಜವಾದಂತ ನಂಬಿಕೆ ತ್ಯಾಗ ಸಮರ್ಪಣೆಯಿಂದ ತುಂಬಿರುವಂತ ನಂಬಿಕೆ ಆಗಿದೆ. ಅದಕ್ಕಾಗಿ ಈ ವಿಷಯದಲ್ಲಿ ಅಬ್ರಹಾಮನು ದೇವರ ವಿಷಯದಲ್ಲಿ ಇಲ್ಲ, ದೇವರ ಮೇಲೆ ನಂಬಿಕೆ ವಿಷಯದಲ್ಲಿ ಆತನ ತನ್ನ ಕ್ರಿಯೆಗಳನ್ನು ತೋರಿಸಿ ಇವತ್ತು ವಿಶ್ವಾಸಿಗಳಾಗಿರುವಂತ ನಮ್ಮೆಲ್ಲರಿಗೂ ಆತನ ಮೂಲ ಪಿತೃವಾಗಿ ವಿಶ್ವಾಸಿಗಳಿಗೆ ತಂದೆ ಅಂತೇಳಿ ನಾವು ರೋಮ ಪತ್ರಿಕೆಯಲ್ಲಿ ಓದ್ತೇವೆ. ಕಾರಣ ಇಂಥ ಶ್ರೇಷ್ಠವಾದಂತ ನಂಬಿಕೆ ಅವನಲ್ಲಿ. ಮೊದಲು ಅವಿಧೇಯನೇ, ನಮ್ಮ ಹಾಗೆ ಅವಿಧೇಯತೆಯಲ್ಲಿದ್ದಂತ ವ್ಯಕ್ತಿ. ಆದ್ರೆ ದೇವರು 2ನೇ ಸಾರಿ ಬಂದು ದರ್ಶನ ಕೊಟ್ಟಾಗ ದೇವರ ಮಾತುಗಳನ್ನು ಕೇಳಿಸಿಕೊಂಡು ಆತನು ಹೊರಟು ಹೋಗ್ತಾನೆ. ಆಮೇಲೆ ಈ ವಿಷಯಕ್ಕೆ ಬರ್ತೇನೆ ನೋಡಿ. ಈ ರೀತಿಯಾಗಿ ಬಿಟ್ಟು ಹೋಗುವಂಥದ್ದು ಯಾರಿಗಾದ್ರೂ ಕಷ್ಟ ನೋಡಿ. ಏನೇನು ಬಿಡಬೇಕು? 1, ಸ್ವದೇಶವನ್ನು ಬಿಡಬೇಕು. 2, ಬಂಧು ಬಳಗವನ್ನು ಬಿಡಬೇಕು. 3, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗ್ಬೇಕು. ಇದ್ದ ವಿಷಯಗಳನ್ನು ಬಿಟ್ಟು ಇಲ್ಲದ ವಿಷಯಗಳಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾನೆ ದೇವರಷ್ಟೇ, ಕಣ್ಣಿಗೆ ಕಾಣದ ವಿಷಯಗಳು. ಅದಕ್ಕಾಗಿ ಪ್ರಿಯರೇ, ಇದು ಮನುಷ್ಯರಿಗೆ ಕಷ್ಟವಾದದ್ದು. ಆದ್ರೆ ಇದು ಮಾಡುವಾಗ ಅದೇ ನಿಜವಾದಂತ ನಂಬಿಕೆ. ಇಲ್ಲಿ ಈಗ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ದೇಶವನ್ನು ಬಿಡಬೇಕಂದ್ರೆ ಇವತ್ತು ನಾವಿರುವಂತ ಪರಿಸರ ಪ್ರಾಂತಗಳು, ನಾವು ಯಾವ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿದ್ದೆವು, ಅದು ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ನಾವು ಯಾವ್ಯಾವ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿದ್ದೇವೋ ಆ ವ್ಯವಹಾರಗಳನ್ನು ಬಿಡಬೇಕು. ಮತ್ತು ಬಂಧು ಬಳಗದವರಂದ್ರೆ ನಾವು ಯಾವ್ಯಾವ ಸಾಂಪ್ರದಾಯಗಳಲ್ಲಿ, ಆಚಾರ ಸಾಂಪ್ರದಾಯಗಳಲ್ಲಿದ್ದೇವೋ ಅವುಗಳನ್ನು ಬಿಡಬೇಕು. ಮತ್ತು ತಂದೆ ಮನೆ ಅಂದ್ರೆ ಪಾಪದ ಸ್ವಭಾವ. ಈ 3 ಬಿಟ್ಟು ಹೋಗುವುದು ಬಹಳ ಕಷ್ಟವೇ. ಈ 3 ಬಿಟ್ಟು ಹೋಗಬೇಕಾದ್ರೆ ಮನುಷ್ಯರಿಗೆ ಕಷ್ಟ. ದೇಶವನ್ನು ಬಿಡ್ಲಿಕ್ಕೂ, ಇಲ್ಲ ಸಾಂಪ್ರದಾಯಗಳನ್ನು ಬಿಡ್ಲಿಕ್ಕೂ, ನಾವಿರುವಂತ ವ್ಯವಹಾರಗಳನ್ನು ಬಿಡ್ಲಿಕ್ಕೂ, ನಮ್ಮ ಪಾಪದ ಸ್ವಭಾವವನ್ನು ಬಿಡ್ಲಿಕ್ಕೂ ಕೂಡ ಮನುಷ್ಯರು ತುಂಬಾ ಕಷ್ಟಪಡ್ತಾರೆ. ಆದ್ರೆ ಯಾರು ಇದನ್ನು ಇಷ್ಟವಾಗಿ ಮಾಡ್ತಾರೆ, ದೇವರು ಹೇಳಿದಾಗ ಇದನ್ನು ಇಷ್ಟದಿಂದ ಮಾಡುವಂತ ಯಾರಂತಂದ್ರೆ ಒಂದು ವಿಷಯ ತಿಳಿಸ್ತೇನೆ. ಇದನ್ನು ದೇವರು ಹೇಳಿದ ಹಾಗೆ ಎಲ್ಲವನ್ನು ಬಿಟ್ಟು ಇಷ್ಟದಿಂದ ಮಾಡುವಂತ ಯಾರಂತಂದ್ರೆ ಅದರಲ್ಲಿ ಒಂದು ವಿಷಯ, ಕರೆದಿರುವಂತವನು ಎಂತವನು ಆತನ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡ್ರೆ, ನಮ್ಮನ್ನು ಕರೆದಂತವನು ಆತನ ಎಂತವನು, ಆ ದೇವರು ಎಂತ ದೇವರು, ಆತನ ಶಕ್ತಿ, ಆತನ ಪ್ರಭಾವ, ಆತನ ಕಾರ್ಯಗಳು ನಮಗೆ ಸರಿಯಾಗಿ ಅರ್ಥವಾದರೆ ಇವುಗಳನ್ನು ಈಸಿಯಾಗಿ ಬಿಟ್ಟು ಹೋಗ್ತೇವೆ. ಕರೆದಿರುವಂತ ದೇವರ ಬಗ್ಗೆ ನಮಗೆ ಅರ್ಥವಾಗದೆ ಇವುಗಳೇ ನಮಗೆ ಶ್ರೇಷ್ಠವಾಗಿದ್ದರೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಯಾವಾಗ ಬಿಟ್ಟು ಹೋಗ್ತಾನೆ ಅಂತ ನೋಡುವಾಗ, ಒಬ್ಬ ವ್ಯಕ್ತಿ ಕರೆದಿರುವಂತ ದೇವರನ್ನು ಆತನ ನಂಬಿಗಸ್ತನು. ಈ ಎಲ್ಲ ವಿಷಯಗಳಲ್ಲಿ, ಈ ಸ್ವದೇಶಕ್ಕೂ ಬಂಧು ಬಳಗದವರಿಗೂ ತಂದೆ ಮನೆಗಿಂತ ಅವನೇ ಶ್ರೇಷ್ಠನು ಅಂತೇಳಿ ಆ ವ್ಯಕ್ತಿ ಯಾವಾಗ ತಿಳ್ಕೊಳ್ತಾನೋ, ಆ ವ್ಯಕ್ತಿ ಯಾವಾಗ ಅರ್ಥ ಮಾಡ್ಕೊಳ್ತಾನೋ, ಇವೆಲ್ಲವನ್ನು ಕೂಡ ಸರಳವಾಗಿ ಬಿಟ್ಟು ಹೋಗ್ತಾನೆ. ಇವತ್ತು ಅನೇಕ ಜನರು ಯಾಕೆ ಬಿಡ್ತಾ ಇಲ್ಲ ಗೊತ್ತಾ? ಈ ಸ್ವದೇಶ ಅಂದ್ರೆ ವ್ಯವಹಾರಗಳು, ಮಾಡ್ತಿರುವಂತ ಕಾರ್ಯಕ್ರಮಗಳು ಮತ್ತು ಆಚಾರ ಸಂಪ್ರದಾಯಗಳು, ಈ ಪಾಪದ ಸ್ವಭಾವ, ಪಾಪದ ಕಾರ್ಯ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ, ಯಾಕೆ ಅವ್ರಿಗೆ ಕಷ್ಟವಾಗ್ತದೆ ಅಂದ್ರೆ ಕರೆದಂತ ದೇವರ ಬಗ್ಗೆ ಸರಿಯಾದಂತ ನಂಬಿಕೆ ಇಲ್ಲ. ಕರೆದಂತ ದೇವರು ಎಂತವನಂತೇಳಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಯೆಹೋವನು ಒಳ್ಳೆಯವನು, ಉತ್ತಮನಂತೇಳಿ ನೀವು ರುಚಿ ನೋಡಿ ತಿಳಿದುಕೊಳ್ಳರಂತ ಕೂಡ ಆಡಿದೆ. ಆ ರುಚಿ ನಮಗೆ ಗೊತ್ತಾದರೆ ಇವು ಸರಳವಾಗಿ ಈಸಿಯಾಗಿ ಬಿಟ್ಟು ಹೋಗ್ತೇವೆ. ಅಬ್ರಹಾಮನ ಜೀವನದಲ್ಲಿ ಅದೇ ಆತನು ಮಾಡಿರುವಂತ. ಅಬ್ರಹಾಮನ ಜೀವನದಲ್ಲಿ ಕರೆದಂತ ದೇವರು ನಂಬಿಗಸ್ತನಾಗಿ ಕಾಣಿಸಿಕೊಂಡಿದ್ದಾನೆ.
ಆತನು ಶಕ್ತಿಶಾಲಿಯಾಗಿ ಕಾಣಿಸಿಕೊಂಡಿದ್ದಾನೆ. ಆತನು ಸಮರ್ಥನಾದಂತ ದೇವರಂತೇಳಿ ಕಾಣಿಸಿಕೊಂಡಿದ್ದ. ಅದಕ್ಕಾಗಿ ಈ ಈ ಈ ವಿಷಯಗಳು, ಈ ಸರಳವಾದಂತ, ಈ ಭೌತಿಕವಾದಂತ ಈ ವಿಷಯಗಳನ್ನು ಬಿಟ್ಟು ಆತನು ಮುಂದೆ ಹೋಗ್ತಾನೆ. ಇವತ್ತು ವಿಶ್ವಾಸಿಗಳಾಗಿರುವಂತ ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಕಾರ್ಯಗಳನ್ನು ಬಿಡ್ಲಿಲ್ಲ. ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದು ಅಂತ ಹೇಳಿಕೊಳ್ಳುತ್ತಾ ಇದ್ದೇವೆ, ಸಭೆಗಳಿಗೆ ಬರ್ತಾ ಇದ್ದೇವೆ ಹೊರತು ಹೃದಯಪೂರ್ವಕವಾಗಿ ಅನೇಕ ಆಚಾರ ಸಂಪ್ರದಾಯ ಪದ್ಧತಿಗಳನ್ನು ಬಿಟ್ಟಿಲ್ಲ, ಹಾಗೆ ಇದಾವೆ. ಯಾಕೆ ಗೊತ್ತಾ? ಈತನ ಬಗ್ಗೆ ಅರ್ಥವಾಗ್ತಾ ಇದೆ. ಈತನ ಶಕ್ತಿ, ಈತನ ಪ್ರೀತಿ, ಈತನ ತ್ಯಾಗ, ಈತನ ಸಮರ್ಪಣೆ ಅದು ಅರ್ಥವಾಗದೆ ಇವೇ ಶ್ರೇಷ್ಠ ಅಂತೇಳಿ ಈ ಬಂಧು ಬಳಗದವರು, ಈ ಸ್ವದೇಶದವರು, ಇವತ್ತು ಬಂಧು ಬಳಗದವ್ರಿಗೋಸ್ಕರ ದೇವರನ್ನು ಬಿಟ್ಟು ಹೋದಂತ ಎಷ್ಟೋ ಜನರಿದ್ದಾರೆ. ಬಂಧು ಬಳಗದವ್ರಿಗೋಸ್ಕರ ಆರಾಧನೆ ಬಿಟ್ಟು ಹೋಗುವಂತ ಎಷ್ಟೋ ಜನರಿದ್ದಾರೆ. ಕಾರಣ ಏನು ಅಂತಂದ್ರೆ ಆತನ ಬಗ್ಗೆ ಅರ್ಥವಾಗದಿದ್ದರಿಂದ. ಕರೆದಂತ ದೇವರು ಆತನ ಎಷ್ಟು ನಂಬಿಗಸ್ತನೋ, ಆತನ ಎಷ್ಟು ಶಕ್ತಿಶಾಲಿಯೋ ಅದು ಅರ್ಥವಾಗದೆ ಇದ್ದದ್ದರಿಂದ ಇವೇ ನಮಗೆ ಶ್ರೇಷ್ಠವಾಗಿ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಅಬ್ರಹಾಮನ ಜೀವನ ನಾವು ನೋಡ್ತೇವೆ. ಅಬ್ರಹಾಮನ ಜೀವನದಲ್ಲಿ ಕರೆದಂತ ದೇವರ ಸ್ವಭಾವವನ್ನು ನೋಡಿದ್ದಾನೆ. ಕರೆದಂತ ದೇವರ ಶಕ್ತಿಯನ್ನು ನೋಡಿದಾಗ ಈ ಕಾರ್ಯಗಳೆಲ್ಲವೂ ಕೂಡ ಅವನಿಗೆ ಏನಾಗಿದೆ, ಜುಜುಬಿ ಅಂತ ಹೇಳ್ತವಲ್ಲ, ಅದು ಒಂದು ಚಿಕ್ಕ ವಿಷಯಗಳು. ಅದನ್ನು ಬಿಟ್ಟು ಆತನು ಹೊರಟು. ನೋಡು, ಒಂದು ಮಾತು ಓದೋಣ. ರೋಮಪುರದವರು ಬರೆದ ಪತ್ರಿಕೆ, ಅಬ್ರಹಾಮನ ನಂಬಿಕೆ ನಾವು ನೋಡೋಣ. ಅಬ್ರಹಾಮನ್ ಏನ್ ನಂಬಿದ್ದಾನ ದೇವರನ್ನ ಅಂತ ಹೇಳಿ. ರೋಮಪುರದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ಅಧ್ಯಾಯ ದೇವರನ್ನು ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾನೆ ಅಂತೇಳಿ ನಾವು ಗಮನಿಸುವಾಗ 4ನೇ ಅಧ್ಯಾಯ 17ನೇ ವಚನವನ್ನು ನಾನು ಓದ್ತೀನಿ ನೋಡಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ಎಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಎಲ್ಲದನ್ನು ಇರುವುದಾಗಿ ಕರೆಯುವವನಾಗಿ ಇದ್ದಾನು ಅಬ್ರಹಾಮನು ನಂಬಿದನು. ಇಲ್ಲಿ ಅಬ್ರಹಾಮನ ನಂಬಿಕೆ ನಾವು ನೋಡ್ತಾ ಇದ್ದೀವಿ. ಮೂಲವಾಗಿದ್ದಾನೆ. ಅದರ ಅಬ್ರಹಾಮನ ನಂಬಿಕೆ, ಅಬ್ರಹಾಮನ್ ಏನ್ ನಂಬಿದ್ದಾನಂದ್ರೆ ಸತ್ತವರನ್ನು ಬದುಕಿಸುವ, ಮೃತರನ್ನು ಸಜೀವರನ್ನಾಗಿ ಎಬ್ಬಿಸುವಂತದೇ, ಸತ್ತವರನ್ನು ಬದುಕಿಸುವಂತ ದೇವರಂತ ಹೇಳಿ ಅಬ್ರಹಾಮನ್ ನಂಬಿದ. ಮತ್ತು ಇಲ್ಲದನ್ನು ಇರುವುದಾಗಿ ಕರೆಯುವಂತ ದೇವರಲ್ಲಿ ಅಬ್ರಹಾಮನು ನಂಬಿದನು. ಮತ್ತು 21ನೇ ವಚನ ನೋಡಿ, 21ನೇ ವಚನ 20ನೇ ವಚನ ಓದಿ ನೋಡಿ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದೇ ಸಮರ್ಥನೆಂದು ಪೂರ ಭರವಸೆಯು ದೃಢ ನಂಬಿಕೆ ಉಳ್ಳವನಾದನು. ಆದದ್ದರಿಂದ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿತು. ಇಲ್ಲಿ 3 ವಿಷಯ. ಅಬ್ರಹಾಮನ ನಂಬಿಕೆಯಲ್ಲಿ ದೇವರು ಎಂತವನಂತೆ ಅಬ್ರಹಾಮನ್ ನಂಬಿದ್ದಾನಂದ್ರೆ, ದೇವರು ಎಂತವನಂತೆ ಅಬ್ರಹಾಮನ್ ನಂಬಿದ್ದಂದ್ರೆ ಸತ್ತವರನ್ನು ಕೂಡ ಬದುಕಿಸಕ್ಕೆ ಶಕ್ತಿ ಇದೆ ಅಂತ. 2, ಇಲ್ಲದನ್ನು ಇರುವುದಾಗಿ ಕರೆಯುವಂತ ದೇವರಲ್ಲಿ ನಂಬಿದ್ದಾನೆ. 3, ವಾಗ್ದಾನವನ್ನು ಮಾಡಿ ಅದನ್ನು ನೆರವೇರಿಸುವಂತೇಳಿ ಆತನ. ಈ ರೀತಿಯಾಗಿ ದೇವರನ್ನು ಅಬ್ರಹಾಮ ನಂಬಿದ್ದರಿಂದ ತನಗಿರುವಂತ ಸ್ವದೇಶ, ಬಂಧು ಬಳಗದವರು, ತಂದೆ ಮನೆ, ಇವು ಕೂಡ ಅವು ಸುಮ್ಮನೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಮಾಡಿದ. ಯಾವಾಗ ದೇವರ ಬಗ್ಗೆ ನಮಗೆ ಅರ್ಥವಾಗುವುದಿಲ್ಲವೋ ಇವುಗಳನ್ನು ಬಿಡ್ಲಿಕ್ಕೆ ಕಷ್ಟ. ದೇವರ ಬಗ್ಗೆ ಅರ್ಥವಾಗಿದ್ದರೆ ಇವುಗಳನ್ನು ಸರಳವಾಗಿ ನಾವು ಬಿಟ್ಟು ಹೋಗ್ತೀವಿ. ನೋಡಿ, ಅಬ್ರಹಾಮನ ಒಂದು ಜೀವನ ಎಂತ ಪರಿಸ್ಥಿತಿಗಳಲ್ಲಿ ಆತ ನಂಬಿದ್ದಾನಂದ್ರೆ 18ನೇ ವಚನ ಓದ್ತೀನಿ. 18ನೇ ವಚನ. ಎಂತ ಪರಿಸ್ಥಿತಿಗಳಲ್ಲಿ ಆತ ನಂಬಿದ್ದಾನಂದ್ರೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗಬಹುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರಿಸುವುದಕ್ಕೆ ಮಾರ್ಗವು ತೋರದೇ ಇರುವುದರಿಂದ ದೇವರು ಹೇಳಿದ್ದಾನೆ, ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚಾಗ್ತದೆ. ಆ ವಾಗ್ದಾನ ನೆರವೇರ್ಲಿಕ್ಕೆ ಯಾವ ಮಾರ್ಗವಿಲ್ಲ, ನಂಬಲಿಕ್ಕೂ ಯಾವ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮ್ ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂದು
ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿನ. ಅದು ಊಹಿಸಲಿಕ್ಕೆ ಕಷ್ಟ. ಆದರೆ ಮಾರ್ಗ ತೋರದೇ ಇದ್ದಾಗ, ನಿರೀಕ್ಷೆಗೆ ಆಸ್ಪದವೇ ಇಲ್ಲದಿರುವಾಗ ಆತನೇನು ಮಾಡಿದ್ದಾನೆ? ನಿರೀಕ್ಷಿಸಿ ನಂಬಿದನು. ಅಲ್ಲಿ ಇಬ್ಬರು ಮುತುಕರಾಗ್ತಾರೆ ಅಲ್ಲ. ಆದ್ರೂ ಕೂಡ ಅಬ್ರಹಾಮನು ದೇವರನ್ನು ನಂಬುತ್ತಾನೆ. ಆತನ ಸಮರ್ಥನು, ಆತನ ಶಕ್ತಿವಂತನು, ಮೃತರನ್ನು ಸಜೀವನಾಗಿ ಮಾಡುವಂತವನು, ಇಲ್ಲದನ್ನು ಇರುವುದಾಗಿ ಮಾಡುವಂತವನು, ವಾಗ್ದಾನವನ್ನು ಮಾಡಿ ನೆರವೇರಿಸುವ ದೇವರಂತೇಳಿ ಆತನು ನಂಬಿದ್ದರಿಂದಲೇ ಏನಂತಂದ್ರೆ ಆ ಸ್ವದೇಶವನ್ನು ಬಿಟ್ಟಿದ್ದಾನೆ, ಬಂಧು ಬಲಗದವರನ್ನು ಬಿಟ್ಟಿದ್ದಾನೆ, ತಂದೆ ಮನೆಯನ್ನು ಬಿಟ್ಟು ಆತನು ತೋರಿಸುವ ದೇಶ ಹೋಗ್ತಾನೆ. ನಾವು ಕಲಿಯಬೇಕಾದ ಪಾಠ ಆಲೋಚನೆ ಅಂತಂದ್ರೆ, ಇವತ್ತು ನಾವು ದೇವರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಲೋಕ ಸಂಬಂಧವಾದಂತ ವಿಷಯಗಳು, ಈ ಭೌತಿಕವಾದಂತ ವಿಷಯಗಳು ನಾವು ಸರಳವಾಗಿ ಬಿಟ್ಟುಬಿಡ್ತೇವೆ. ಪೌಲ್ ಬಿಡ್ತಾನಲ್ಲ, ಫಿಲಿಪ್ಪಿ ಪತ್ರಿಕೆ 3ನೇ ಓದಬೇಕಾದ್ರೆ ಅನೇಕ ಆಧಿಕ್ಯಗಳು ಉಂಟು ಪೌಲ್ ಜೀವನದಲ್ಲಿ. ಇದೆಯಾ? ವಿಡಿಯೋ ಆಫ್ ಮಾಡ್ತೀನಿ. ವಾಯ್ಸ್ ಕ್ಲಿಯರ್ ಇದೆ ಬ್ರದರ್? ಕ್ಲಿಯರ್ ಉಂಟು ಬ್ರದರ್, ಕ್ಲಿಯರ್ ಉಂಟು. ಹೌದಾ? ಓಕೆ, ಸರಿ. ನಾನು ಇಲ್ಲಿ ಮುಗಿಸಿ ನೋಡ್ರಿ. ಇಲ್ಲಿ ಅಬ್ರಹಾಮನು ದೇವರನ್ನು ಸಂಪೂರ್ಣವಾಗಿ ತಿಳಿದಿದ್ದರಿಂದ, ಅನುಭವದಿಂದ ತಿಳಿದಿದ್ದರಿಂದ ಇವೆಲ್ಲವನ್ನು ಬಿಟ್ಟು ಹೋಗ್ಲಿಕ್ಕೆ ಆತನಿಗೆ ಸಾಧ್ಯವಾಯಿತು. ಇವತ್ತು ನಾವ್ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ, ದೇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ದೇವರನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ತಿದ್ದರಿಂದ ಈ ಭೌತಿಕವಾದದ್ದು, ಈ ಭೂ ಸಂಬಂಧವಾದದ್ದು ಇದೇ ನಮಗೆ ಇಷ್ಟವಾಗಿದೆ, ಇದೇ ಶ್ರೇಷ್ಠವಾಗಿದೆ. ಆದ್ರೆ ಅಬ್ರಹಾಮನ ನಂಬಿಕೆ ಜೀವನದಲ್ಲಿ ಆತನೇನ್ ಮಾಡ್ತಾನೆ ಅಂದ್ರೆ, ಎಲ್ಲವನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯತೆ ತೋರಿಸಿ ಆತನ ಹೊರಟು ಹೋಗ್ತಾನೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ತಕ್ಕ ವಿಧೇಯತ್ವ ಇದ್ರೆ ಅವನು ಅನೇಕ ಆಶೀರ್ವಾದಗಳನ್ನು ಅನುಭವಿಸ್ತಾನೆ. ಅಬ್ರಹಾಮ ಜೀವನ ಇಲ್ಲಿಂದ ಅನೇಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ ಕಾರಣವಾಗ್ತದೆ. ಅದಕ್ಕಾಗಿ ಪ್ರಿಯರೇ, ದೇವರು ಮಾಡಿರುವಂತಹ ವಾಗ್ದಾನವನ್ನು ಅಬ್ರಹಾಮನು ಸಂದೇಹ ಪಡಲಿಲ್ಲ, ಅಪನಂಬಿಕೆಯನ್ನು ವ್ಯಕ್ತಪಡಿಸಲಿಲ್ಲ, ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಬಲಹೀನನಾಗಲಿಲ್ಲ, ನಿರೀಕ್ಷೆಗೆ ಆಧಾರದಲ್ಲಿದ್ದಾಗ ನಿರೀಕ್ಷಿಸಿ ನಂಬಿ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಮುಗಿಸ್ತೇನೆ. ಮತ್ತೆ ಎರಡನೇ ಭಾಗ ನಾನು ಮುಂದಿನ ವಾರದಲ್ಲಿ ತಿಳಿಸ್ತೇನೆ, ಏನು ಆಶೀರ್ವಾದವನ್ನು ಪಡ್ಕೊಂಡಿದ್ದಾನೆ. ಇವತ್ತು ಮೊದಲನೇ ವಿಷಯ ಏನಂತಂದ್ರೆ, ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು? ಎರಡನೇ ದರ್ಶನದಲ್ಲಿ ಆತನು ಅವಿಧೇಯನಾಗಿದ್ದನು, ದುಃಖದಲ್ಲಿದ್ದನು, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲದಂತ ಪರಿಸ್ಥಿತಿನಲ್ಲಿದ್ದಾಗ ದೇವರ ದರ್ಶನ ಕೊಡ್ತಾನೆ. ದೇವರು ಆತನ ಭೇಟಿ ಮಾಡಿ ಅವಿಧೇಯತ್ವದಲ್ಲಿದ್ದಂತ ಅಬ್ರಹಾಮನನ್ನು ವಿಧೇಯತ್ವ ಕಡೆಗೆ ನಡೆಸ್ತಾನೆ. ಆ ರೀತಿಯಾಗಿ ಹೋಗ್ಲಿಕ್ಕೆ ಅಬ್ರಹಾಮನ್ ಏನ್ ಮಾಡಿದ್ದಾನಂದ್ರೆ, ನಂಬಿರುವಂತಹ ದೇವರನ್ನು ಅವನು ಅರ್ಥ ಮಾಡಿಕೊಂಡಿದ್ದರಿಂದ, ಸತ್ತವರನ್ನು ಎಬ್ಬಿಸುವಂತವನು, ಇಲ್ಲದವುಗಳನ್ನು ಇರುವ ಹಾಗೆ ಕರೆಯುವಂತವನು, ವಾಗ್ದಾನವನ್ನು ಮಾಡಿ ಅದನ್ನು ನೆರವೇರಿಸುವಂತ ದೇವರಂತೇಳಿ ಅನುಭವದಿಂದ ತಿಳಿದುಕೊಂಡಿದ್ದರಿಂದ ಅವೆಲ್ಲವನ್ನು ಬಿಟ್ಟು ಆತನು ಹೊರಟು ಹೋಗ್ಲಿಕ್ಕೆ ಸಾಧ್ಯವಾದ. ಹೊರಟು ಹೋದಂತವರಿಗೆ ಏನು ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನಗಳನ್ನು ಯಾವ ರೀತಿಯಾಗಿ ದೇವರು ನೆರವೇರಿಸಿದ್ದಾನಂತೇಳಿ ನಾವು ಮುಂದಿನ ದಿನದಲ್ಲಿ ನಾವು ಆಲೋಚನೆ ಮಾಡ್ತೀವಿ. ಅದಕ್ಕಾಗಿ ಪ್ರಿಯರೇ, ಒಂದು ವಿಷಯ ನಮ್ ಗಮನದಲ್ಲಿ ಇಟ್ಕೊಳ್ಳೋಣ. ಇವತ್ತು ನಮಗೆ ಲೋಕವು ಪ್ರೀತಿಯಾಗಿ ಇಷ್ಟವಾಗಿ ಕಾಣಿಸ್ಕೊಳ್ತಾ ಇದೆಯಾ? ದೇವರ ಮೇಲೆ ಪ್ರೀತಿ ಕಡಿಮೆ ಇದೆ. ದೇವರ ಬಗ್ಗೆ ನಮ್ಗೆ ಅರ್ಥವಾಗ್ತಾ ಇಲ್ಲ. ಈ ಭೌತಿಕವಾದಂತ ವಿಷಯಗಳು ನಮ್ಗೆ ಹೆಚ್ಚಾಗಿದ್ರೆ ದೇವರ ಬಗ್ಗೆ ಸರಿಯಾದಂತ ಮಾಹಿತಿ ನಮಗೆ ಸಿಗಲಿಲ್ಲ. ಅದಕ್ಕಾಗಿ ಆತನ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳೋಣ. ಪೌಲನು ಹೇಳಿದಾಗ ಅಲ್ಲಿ ನಾನು ನಿಲ್ಸಿದ್ದೇನೆ, ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 5-8 ನಾವು ಓದಬೇಕಾದ್ರೆ ಪೌಲನಿಗೆ ಅನೇಕ ಆಧಿಕ್ಯತೆಗಳು ಉಂಟು. ಆದ್ರೆ ಯೇಸು ಕ್ರಿಸ್ತನ ಆ ಪುನರುತ್ಥಾನದ ಶಕ್ತಿಯ ಮುಂದೆ ಅವೆಲ್ಲವನ್ನು ಕಸವಾಗಿ ಎನಿಸಿ ಅವುಗಳನ್ನು ಬಿಟ್ಟು ಇದಕ್ಕಾಗಿ ಆತನು ಓಡ್ತಾನೆ. ಅಬ್ರಹಾಮ ಜೀವನದಲ್ಲೂ ಕೂಡ ಅಷ್ಟೇ. ಆ ದೇವರನ್ನು ತಿಳಿದುಕೊಂಡಾಗ ಸ್ವದೇಶವನ್ನು, ಬಂಧು ಬಳಗದವರನ್ನು ಮತ್ತು ತಂದೆ ಮನೆಯನ್ನು ಬಿಟ್ಟು ದೇವರು ತೋರಿಸುವಂತ, ಕಣ್ಣಿಗೆ ಕಾಣದಿರುವಂತ ದೇಶಕ್ಕೆ ಆತನು ಹೋಗ್ತಾನೆ. ಅದಕ್ಕಾಗಿ ನಾವು ಕೂಡ ಅಂತ ನಂಬಿಕೆ ಉಳ್ಳವರಾಗಿ ಈ ಭೂಲೋಕದಲ್ಲಿ ನಂಬಿಗಸ್ತಕರಾಗಿ ನಾವು ಜೀವಿಸೋಣ. ದೇವರ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಂಡು ಆಶೀರ್ವಾದಗಳನ್ನು ನಾವು ಅನುಭವಿಸೋಣ. ಆ ರೀತಿಯಾಗಿರ್ಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರ ಚಿತ್ತವಾದ್ರೆ ಮುಂದಿನ ವಿಷಯಗಳು ಮುಂದಿನ ವಾರದಲ್ಲಿ ನಾವು ಆಲೋಚನೆ ಮಾಡೋಣ. ನಿಮ್ಮೆಲ್ಲರಿಗೆ ಧನ್ಯವಾದ ತಿಳಿಸುತ್ತಾ ನಾನು ಮಾತಾಡ್ತೀನಿ. ಎಲ್ಲರಿಗೂ ಧನ್ಯವಾದ.